ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡ್ತಾತ್ರೆ. ಇನ್ನು ತುಲಾರಾಶಿಯವರಿಗೆ ನಿಮಗೂ ಕೂಡ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಅತಿಯಾದ ಒತ್ತಡ, ಕೆಲಸದ ಒತ್ತಡ ಉಂಟಾಗುತ್ತೆ. ಯಾಕೆಂದರೆ ಚಂದ್ರ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ. ಹೀಗಾಗಿ ವರ್ಕ್ ಪ್ರೆಷರ್ ಕೂಡ ಆದರೆ ಮನೆ ಭಾರ ಒಂದು ಕಡೆ, ಆಫೀಸಿನ ಕೆಲಸದ ಭಾರ ಒಂದು ಕಡೆ, ಹೀಗೆ ಎರಡೆರಡು ಕಡೆ ಒತ್ತಡ ಆಗಿಬಿಡುತ್ತೆ. ಹೆಣ್ಮಕ್ಳಿಗಂತೂ ಸ್ವಲ್ಪ ಕುಸ್ತಾ ಹೋಗ್ತೀರಾ, ಆ ರೀತಿಯ ಒಂದು ಸಾಧ್ಯತೆ. ಆದರೆ ಹಿರಿಯರಿಂದ ಸಹಕಾರ ಇದೆ. ಅಪ್ಪ, ಅಣ್ಣಂದಿರು ಇಂಥವರಿಂದ ನಿಮಗೆ ಒಂದು ಮಾರ್ಗದರ್ಶನ, ಒಂದು ಸಹಕಾರ, ಒಂದು ಹೆಲ್ಪ್ ಸಿಗುತ್ತೆ. ಅದು ನಿರಾಳರಾಗ್ತೀರ. ಪ್ರಾರ್ಥನೆಗೆ ದಿವಸ ನೀವು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ದಿವಸ ವ್ಯಯ, ಅತಿಯಾದ ವ್ಯಯ ಸಾಕನ್ಸಿತ್ತು, ಆದರೂ ಮತ್ತು ಖರ್ಚಾಯ್ತೇನೋ ಅಂತ ಅನಿಸುತ್ತೆ. ಈಗಲೇ ಖರ್ಚಾಗಿದೆ, ಮತ್ತು ಖರ್ಚಿನ ಮೇಲೆ ಖರ್ಚು, ಆ ಥರ ಸೂಚಿಸ್ತಾ ಇದೆ. ಕೆಲಸದವರಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳೆಲ್ಲ ನೀವು ಹೇಳದೇನೆ ಕೆಲಸಗಳು ಸಾಗ್ಬಿಡುತ್ತೆ, ಅದೊಂದು ಖುಷಿ ನಿಮಗಿದೆ. ಈ ಸರ್ಕಾರಿ ರಿಲೇಟೆಡ್ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ ವಾತಾವರಣ, ಸಹಕಾರ ಸಿಗುತ್ತೆ ಸಹೋದ್ಯೋಗಿಗಳಿಂದ, ಇದೆಲ್ಲ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವ್ರ ಸ್ಮರಣೆ ಮಾಡಿದ್ರೂ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಕಿರಿಕಿರಿ ಇದೆ. ಹೆಣ್ಣುಮಕ್ಕಳಿಗೆ ಬಹಳ ಒತ್ತಡ ಆಗುವ ಸಾಧ್ಯತೆ ಇದೆ, ಅತಿಯಾದ ಒತ್ತಡ ಸೂಚಿಸ್ತಾ ಇದೆ. ಇನ್ನು ನಿಮ್ಮ ರಾಶಿಯಿಂದ ಲಾಭದಲ್ಲಿರೋ ಮಂದಿ ಲಾಭವನ್ನೇ ತಂದು ಕೊಡ್ತಾನೆ. ಒಂದು ವಿಶೇಷ ಮಾರ್ಗದರ್ಶನ ಸಿಗುತ್ತೆ, ಸಲಹೆ ಸಿಗುತ್ತೆ, ಈ ಥರದ್ದೆಲ್ಲ ಚೆನ್ನಾಗಿದೆ. ದೈವಾನುಕೂಲ ಚೆನ್ನಾಗಿದೆ ಮುಖ್ಯವಾಗಿ, ಹೀಗಾಗಿ ಗಾಬರಿ ಬೇಡ. ಪ್ರಾರ್ಥನೆಗೆ ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿ ಸನ್ನಿಧಾನಕ್ಕೆ ಒಂದು ಕೆಂಪು ಚಂದನ ಇದನ್ನು ಕೊಡಿಸಿ, ಚಕ್ಕೆ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಮಾಂದಿ ಉದಯ ಆದರೆ ಕೆಲಸದ ಒತ್ತಡದಿಂದಾಗಿ ಹೈರಾಣಾಗ್ತೀರ. ಸಾಕಪ್ಪ ಕೆಲಸ ಅನಿಸುತ್ತೆ. ಆ ರೀತಿಯ ಒಂದು ಒತ್ತಡ, ಕಿರಿಕಿರಿ, ವಿಘ್ನಗಳು, ತೊಡಕುಗಳು, ಕೊನೆಯ ಮೂಮೆಂಟಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ಬಲ ಇಲ್ಲ. ಇನ್ನು ಉಳಿದ ಹಾಗೆ ಈ ದಿವಸ ಮನೆಯಲ್ಲೂ ಅಷ್ಟೇ ಸ್ವಲ್ಪ ಹಿರಿಯರ ಜೊತೆಗೆ ವಾಗ್ವಾದಗಳು, ಸಮಸ್ಯೆಗಳು, ಘರ್ಷಣೆಗಳು, ಈ ಥರದ್ದೆಲ್ಲ ಇದೆ. ಮನಸ್ತಾಪ ಬರುತ್ತೆ. ತಾಯಿಯ ವಿಚಾರದಲ್ಲೂ ಸ್ವಲ್ಪ ಏನೋ ಕಿರಿಕಿರಿ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಲಕ್ಷಣ ಇದೆ. ಸ್ವಲ್ಪ ಅಶಾಂತತೆ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಶ್ರದ್ಧೆ ಹೊರಟು ಹೋಗ್ಬಿಡುತ್ತೆ. ಪೂಜೆ ಮಾಡಬೇಕು, ಅಯ್ಯೋ ಮಾಡೋರಾಯಿತು, ನಾಳೆ ನಾಳೆ ಪೂಜೆ ಇರುವಾಗ ನೋಡಿಕೊಂಡ, ಈ ಥರ ಕೆಲಸವನ್ನು ಮುಂದೆ ಹಾಕ್ತಕ್ಕಂಥದ್ದು ಇದನ್ನು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ನಿಮ್ಮ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ, ಮಿತ್ರರ ಸಹಾಯ ಚೆನ್ನಾಗಿದೆ, ಸಂಗಾತಿ ತುಂಬ ಸಹಕಾರ ಇರ್ತದೆ. ನಿಮ್ಮ ಕೆಲಸವನ್ನು ಆಲ್ಮೋಸ್ಟ್ ಅವರೇ ಮುಗಿಸಿ ಆಯಿತು ಸಮಾಧಾನವಾಗಿರುವಂಥ ಹೇಳುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ, ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ನಷ್ಟ, ಹೆಚ್ಚಿನ ವ್ಯಯ ಉಂಟಾಗುತ್ತೆ. ವಸ್ತು ನಷ್ಟತೆ, ಎಲ್ಲೋ ಇಟ್ಟಿದ್ದೇ ಮರ್ತೋಯ್ತು, ಅದು ಹುಡುಕಕ್ಕೆ ಸಿಗ್ತಾ ಇಲ್ಲ. ಗೌರಿ ಮುಖವಾಡುವ ಮತ್ತೊಂದು ಗೌರಿ ಅಥವಾ ಎತ್ತಿಟ್ಕೊಂಡು ಪೂಜಾ ಸಾಮಗ್ರಿಗಳು, ಇವುಗಳೆಲ್ಲ ಭಾಗ್ಯಾಧಿಪತಿಯಲ್ಲಿ ನೀಚನಾಗಿದ್ದಾನೆ. ಹೀಗಾಗಿ ಇವುಗಳೇನಾಗುತ್ತೆ, ಮರ್ತು ಹೋಗುತ್ತೆ, ಮಿಸ್ಪ್ಲೇಸ್ ಆಗುತ್ತೆ. ಈ ಥರದ್ದೆಲ್ಲ ಇದರಲ್ಲಿ ಹುಡುಕೋದೇ ಸಮಯ ಆಗಿಬಿಡುತ್ತೆ. ಆ ಥರದೊಂದು ಲಕ್ಷಣ ಇದೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮ ಇದೆ ಈ ದಿವಸ. ಏನಪ್ಪ ಅಂದರೆ ಈ ದಿವಸ ಶತ್ರುಗಳ ಸಾಲ ಬಾಧೆ ಈ ಥರದ್ದೆಲ್ಲ ಇಲ್ಲ. ನಿಮಗೆ ನಿಧಾನಗತಿಯಲ್ಲಿ ಸಾಗುತ್ತೆ, ಆತಂಕ ಮಾಡ್ಕೋಬೇಡಿ. ಈ ದಿವಸ ತಪ್ಪದೆ ಅಮ್ಮನವ್ರ ದೇವಸ್ಥಾನಕ್ಕೆ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಸರ್ವಜ್ಞಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಹಾಗೆ ಈ ದಿನದ ಪಂಚಾಂಗದ ಮಹತ್ವ, ನಾಳಿನ ಗೌರಿ ವ್ರತದ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.